ಶ್ರೀಕೃಷ್ಣನ ಅಂತ್ಯ ಹೇಗಾಯಿತು? ಯದುವಂಶ ನಾಶ ಆಗೋದಕ್ಕೆ ಕಾರಣ ಯಾರು? ಆ ಬಗ್ಗೆ ಇರುವ ಕಥೆಯನ್ನು ಹೇಳ್ತೀನಿ ಕೇಳಿ. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ 100 ಮಕ್ಕಳು ಸಾವಿಗೀಡಾಗಿದ್ದು ಗಾಂಧಾರಿಗೆ ತುಂಬ ನೋವು, ಸಿಟ್ಟು ಬಂದಿತು. ಅದಕ್ಕೆ ಕಾರಣ ಶ್ರೀಕೃಷ್ಣ ಅಂತ ಶ್ರೀಕೃಷ್ಣನ ಮೇಲೆ ಕೋಪ ಬಂದಿತ್ತು ಗಾಂಧಾರಿಗೆ. ಹೀಗಾಗಿ ನನ್ನ ವಂಶ ನಿರ್ವಂಶ ಆಗಲು ನೀನೇ ಕಾರಣ ಕೃಷ್ಣ, ಆದ್ದರಿಂದ ನಿನ್ನ ಯದುವಂಶ ಕೂಡ ಹೀಗೆ ನಾಶವಾಗಲಿ ಅಂತ ಪುತ್ರ ವ್ಯಾಮೋಹದಲ್ಲಿದ್ದ ಗಾಂಧಾರಿಯು ಕೃಷ್ಣನ್ಗೆ ಶಾಪ ಕೊಡ್ತಾಳೆ. ಇತ್ತ ಶ್ರೀಕೃಷ್ಣನ್ಗೆ ಮಗ ಇರ್ತಾನೆ ಸಾಂಬ. ಸಾಂಬನಿಗೆ ತುಂಬಾ ಅಹಂಕಾರ ಇತ್ತು. ಒಮ್ಮೆ ದೂರ್ವಾಸ ಮುನಿಗಳು ಅವರ ಶಿಷ್ಯರ ಜೊತೆ ದ್ವಾರಕೆಗೆ ಹೋಗ್ತಾರೆ. ಅವರನ್ನ ತಮಾಷೆ ಮಾಡೋದಕ್ಕೆ ಸಾಂಬ ಗರ್ಭಿಣಿಯ ವೇಷವನ್ನ ಧರಿಸಿ ದುರ್ವಾಸರ ಮುಂದೆ ಬಂದು, ಜ್ಞಾನಿಗಳೇ, ನನಗೆ ಯಾವ ಮಗು ಹುಟ್ಟುತ್ತೆ ಅಂತ ಅಪಹಾಸ್ಯದಿಂದ ಕೇಳ್ತಾನೆ. ದೂರ್ವಾಸರಿಗೆ ಇವನು ಶ್ರೀಕೃಷ್ಣನ ಮಗ ಸಾಂಬ ಅಂತ ಗೊತ್ತಿತ್ತು. ಮೊದಲೇ ಸಿಟ್ಟಿಗೆ ದುರ್ವಾಸರು ಹೆಸರುವಾಸಿ ಅಲ್ವಾ? ಸಿಟ್ಟಿನಿಂದ ನಿನ್ನ ಹೊಟ್ಟೆಯಲ್ಲಿ ಒನಕೆ ಹುಟ್ಟುತ್ತೆ, ಅದರಿಂದಲೇ ನೀವುಗಳು ಹೊಡೆದಾಡಿಕೊಂಡು ಸಾಯ್ತೀರಾ ಅಂತ ನೀರನ್ನ ಪ್ರೋಕ್ಷಣೆ ಮಾಡ್ತಾರೆ ದುರ್ವಾಸರು. ಅಂತೆಯೇ ಸಾಂಬನಿಗೆ ಒಂದು ಒನಕೆ ಹುಟ್ಟುತ್ತೆ. ಬಲರಾಮನು ಒನಕೆಯನ್ನ ತೇಯ್ದು ನೀರಿನಲ್ಲಿ ಹಾಕಿಸ್ತಾನೆ. ಅದು ನೀರಿನಲ್ಲಿ ಸೇರ್ತಾ ಇದ್ದ ಹಾಗೆ ಒಂದು ರೀತಿಯ ಜೊಂಡು ಹುಲ್ಲಾಗಿ ಹುಟ್ಟುತ್ತೆ. ಅದೇ ಹುಲ್ಲಿನಿಂದ ಯಾದವರು ಹೊಡೆದಾಡಿಕೊಂಡು ಸತ್ತರು ಅಂತ ಹೇಳ್ತಾರೆ. ಹೀಗೆ ಗಾಂಧಾರಿಯ ಶಾಪ ನಿಜವಾಗಿ ಯದುವಂಶ ನಾಶವಾಗುತ್ತೆ. ಒನಕೆಯ ಕೊನೆಯ ಸಣ್ಣ ಚೂರನ್ನ ತೇಯುವುದು ಕಷ್ಟ ಅಂತ ಸಮುದ್ರಕ್ಕೆ ಹಾಕ್ತಾರೆ. ಆ ಸಣ್ಣ ಚೂರು ಒಂದು ಮೀನಿನ ಹೊಟ್ಟೆಗೆ ಹೋಗಿ ಮೀನುಗಾರನ ಮೂಲಕ ಒಬ್ಬ ಬೇಡನಿಗೆ ಸಿಗುತ್ತೆ. ಆ ಬೇಡನೇ ಜರ. ತ್ರೇತಾಯುಗದ ವಾಲಿಯು ದ್ವಾಪರ ಯುಗದಲ್ಲಿ ಒಬ್ಬ ಬೇಟೆಗಾರನಾಗಿ ಜನ್ಮ ತಾಳಿರ್ತಾನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ತ್ರೇತಾಯುಗದಲ್ಲಿ ವಾಲಿಯನ್ನ ಶ್ರೀರಾಮನು ಒಂದು ಮರದ ಹಿಂದೆ ನಿಂತು ಮೋಸದಿಂದ ಕೊಂದಿರ್ತಾನೆ. ಶ್ರೀರಾಮ ದೇವರೇ ಆಗಿರ್ಬೋದು, ಆದರೆ ಮೋಸದಿಂದ ಒಬ್ಬರನ್ನ ಸಾಯಿಸೋದು ತಪ್ಪು ಅಂತ ವಾಲಿಗೆ ಒಂದು ವರವನ್ನ ಕೊಟ್ಟಿರ್ತಾನೆ. ಮುಂದಿನ ಜನ್ಮದಲ್ಲಿ ನಿನ್ನಿಂದಲೇ ನನ್ನ ಅಂತ್ಯ ಆಗತ್ತೆ ಅಂತ. ಶ್ರೀಕೃಷ್ಣನಿಗೆ ತನ್ನ ಕೃಷ್ಣಾವತಾರ ಮುಗಿತಾ ಇದೆ ಅಂತ ಗೊತ್ತಾಯ್ತು. ಆಗ ಒಂದು ಆಲದ ಮರದ ಕೆಳಗೆ ಕಾಲು ಚಾಚಿ ಮಲಕೊಂಡಿರ್ತಾನೆ. ಬೇಟೆಗಾರನಾಗಿ ಜನ್ಮ ತಾಳಿದ್ದ ತ್ರೇತಾಯುಗದ ವಾಲಿ ಅಲ್ಲಿ ಬೇಟೆಗಾಗಿ ಬಂದಿರ್ತಾನೆ. ಆಗ ಬೇಟೆಗಾರ ಜರನಿಗೆ ಶ್ರೀಕೃಷ್ಣನ ಪಾದದಲ್ಲಿ ಒಂದು ಹೊಳೆಯುವ ರತ್ನವು ಜಿಂಕೆಯ ಕಣ್ಣಿನಂತೆ ಕಾಣುತ್ತೆ. ಆಗ ಜರ ಮೀನಿನ ಮೂಲಕ ಸಿಕ್ಕಿದ್ದ ಒನಕೆಯ ಚೂರನ್ನು ತನ್ನ ಬಾಣದ ತುದಿಗೆ ಸಿಕ್ಕಿಸಿ ಶ್ರೀಕೃಷ್ಣನ ಪಾದಕ್ಕೆ ಗುರಿಯಾಗಿರಿಸಿ ಬಾಣ ಬಿಡ್ತಾನೆ, ಜಿಂಕೆಯನ್ನ ಕೊಲ್ಲಬೇಕು ಅಂತ. ಆ ಒನಕೆಯ ಚೂರು ಕಾಲಿಗೆ ತಾಕಿ ಶ್ರೀಕೃಷ್ಣನ ಅವತಾರ ಅಂತ್ಯ ಆಗತ್ತೆ. ಒಟ್ಟಾರೆ ಗಾಂಧಾರಿಯ ಶಾಪ, ಶ್ರೀರಾಮ ವಾಲಿಗೆ ಕೊಟ್ಟ ವರ, ಹಾಗೆ ಸಾಂಬನ ಹುಂಬತನ ಇವೆಲ್ಲವೂ ಸೇರಿ ಕೃಷ್ಣನ ಅವತಾರ ಅಂತ್ಯ ಆಗತ್ತೆ.